ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅಂತ ಕರಿತೀವಿ ನಾವು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ನೋಟಿಫಿಕೇಶನ್ ಬಿಟ್ಟಿದೆ, ನೇಮಕಾತಿ ಅಧಿಸೂಚನೆ ಬಿಟ್ಟಿದೆ. ಭಾಳ ದಿನಗಳ ನಂತರ ಈ ನೋಟಿಫಿಕೇಶನ್ ಬಂದಿದೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ ನಾವು. ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ 1000 ಹುದ್ದೆಗಳಿದೆ. ಸೊ ಈ 1000 ಹುದ್ದೆಗಳಿಗೆ ನೋಟಿಫಿಕೇಶನ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಡೀಟೇಲ್ ಮಾಹಿತಿ ಕೊಡ್ತೀನಿ. ಇದರ ಒಂದು ವಯೋಮಿತಿ ಏನು, ಯಾವಾಗ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ, ಇದಕ್ಕೆ ಸಿಲೆಬಸ್ ಏನು, ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರತಿಯೊಂದನ್ನು ನಾನು ಮಾತಾಡ್ತಾನೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನೋಡಿ, ಫಸ್ಟ್ ನಾವು ಮಾಹಿತಿ ತೊಗೊಳ್ಳೋದಾದರೆ ಹುದ್ದೆ ವಿವರ ಇದೆ ನೋಡಿ. ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರಿತೀವಿ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಕರಿತೀವಿ. ವೇತನ ಶ್ರೇಣಿ 21,400ರಿಂದ 42,000ವರೆಗೂ ಇರುತ್ತೆ. ಇದು ಬೇಸಿಕ್ಕು. ಒಟ್ಟು ಹುದ್ದೆಗಳ ಸಂಖ್ಯೆ 1000 ಇದೆ. ನಾನ್ HK ಮತ್ತು HK ಎಲ್ಲ ಹಿಡ್ಕೊಂಡು 1000 ಹುದ್ದೆಗಳಿದೆ. ಇದಕ್ಕೆ ನೋಟಿಫಿಕೇಶನ್ ನಿನ್ನೆ ಬಂದಿರುವಂಥದ್ದು. ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಇದೆ. ಏನು ಇದಕ್ಕೆ ಕ್ವಾಲಿಫಿಕೇಷನ್ ಏನು, ಈ ಎಕ್ಸಾಮ್ ಬರೀಬೇಕಂದ್ರೆ ದ್ವಿತೀಯ PUC ಆಗಿರ್ಬೇಕು ನೋಡಿ. PUC ಮೇಲೆ ಇದೆ ಈ ಪೋಸ್ಟ್. ಹೀಗಾಗಿ ಭಾಳಷ್ಟು ಜನರಿಗೆ ಅವಕಾಶ ಸಿಗುತ್ತೆ. ಯಾಕಂದರೆ ಇನ್ನು ಭಾಳಷ್ಟು ಜನ ಡಿಗ್ರಿ ಫಸ್ಟ್ ಇಯರ್ಲಿದ್ದೀರಾ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಅಥವಾ ಕೆಲವರು ಡಿಗ್ರಿ ಓದಿಲ್ಲ. ಹೀಗಾಗಿ ನಿಮಗೆ ಒಂದು ಅವಕಾಶ ಸದುಪಯೋಗ ಪಡಿಸ್ಕೊಳ್ಳಿದ್ನ. ಯಾಕಂದರೆ ಸರ್ಕಾರಿ ನೌಕರಿ ಅಂದರೆ ಭಾಳ ಡಿಮ್ಯಾಂಡ್ ಇರುವಂಥದ್ದು, ನಿಮಗೆ ಗೊತ್ತಿರುತ್ತೆ. ಆಮೇಲೆ ಇಲ್ಲಿ ಡೀಟೇಲ್ ಇದೆ, ನಾನು ಇದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ನಿಮ್ಮದು PUC ಆಗಿದೆ ಅಂತ ಅನ್ಕೋತೀನಿ, CBSE ಆಗಿರ್ಬೋದು ಅಥವಾ ಸ್ಟೇಟ್ ಸಿಲೆಬಸ್ದು, ಒಟ್ಟಿನಲ್ಲಿ PUC ಮತ್ತು ಅದಕ್ಕೆ ತತ್ಸಮಾನ ಆಗಿರುವಂಥದ್ದು ನಿಮ್ದು ಆಗಿರಬೇಕು. ರೈಟ್. 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಆಗಿದ್ದರೂ ಓಕೆ. ITI ನೀವು ಮುಗಿಸಿದ್ರೂ ಕೂಡ ಬರುತ್ತೆ. ಇಲ್ಲಿದೆ ನೋಡಿ, ಈ ಪಾಯಿಂಟಲ್ಲಿದೆ, ಅದೇ ತೋರಿಸ್ತಾ ಇದ್ದೀನಿ ನಾನು. ಈ ಪಾಯಿಂಟನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಆಗಿದ್ದರೂ ಕೂಡ ನಿಮಗೆ ಅವಕಾಶ ಇರುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರೋದಾದರೆ ಇಲ್ಲಿ ಸಾಮಾನ್ಯ ಅರ್ಹ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋಣ. ವಯಸ್ಸು ಎಷ್ಟು, ಎಲ್ಲಿವರೆಗೂ ಅಂತ. ಕನಿಷ್ಠ 18 ವರ್ಷ ಆಗಿರಬೇಕಾ? PUC ಮುಗಿಬೇಕಂದ್ರೆ 18 ವರ್ಷ ಆಗೇ ಆಗಿರ್ತದೆ. ಗರಿಷ್ಠ ವಯಸ್ಸು ನೋಡೋದಾದರೆ ಯಾರು GM ಅಲ್ಲಿದ್ದರು, ಜನರಲ್ ಕ್ಯಾಟಗರಿಯಲ್ಲಿ ಯಾರಿದ್ರು, 35 ವರ್ಷ. ಗರಿಷ್ಠ 35 ವರ್ಷದವರೆಗೂ ನೀವು ಪರೀಕ್ಷೆಯನ್ನು ಬರೀಬೋದು. ನೆಕ್ಸ್ಟ್ ನೀವು ಯಾರು 2A 2B 3A 3B ಈ ಒಂದು ಕ್ಯಾಟಗರಿಲಿ ಬರ್ತಿರೋ, OBC ಅಂತ ಕರಿತೀವಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಇತರೆ ಹಿಂದುಳಿದ ವರ್ಗ, 38 ಇದೆ. 38 ವರ್ಷದವರೆಗೂ ನೀವು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ SC ST ಮತ್ತು ಪ್ರವರ್ಗ 1 ಕ್ಯಾಟಗರಿ 1 ಅಂತ ಕರಿತೀವಿ. ಇವರಿಗೆ 40 ವರ್ಷಗಳು ಅಂತ ನಾವು ನೋಡ್ತೀವಿ, 40 ಇಯರ್ಸ್. ಸೊ ಏಜ್ ರಿಲ್ಯಾಕ್ಸೇಷನು 40-40ವರೆಗೂ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದು ಕ್ಲಿಯರ್ ಇತ್ತಾ? ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು, ನೆಕ್ಸ್ಟು OBCಗೆ 38, SC ST ಮತ್ತು ಕ್ಯಾಟಗರಿ 1ಗೆ 40 ವರ್ಷ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಗರಿಷ್ಠ ವಯೋಮಿತಿ. ಅದಾದಮೇಲೆ ಅರ್ಜಿ ಸಲ್ಲಿಸುವಕ್ಕೆ ನೀವು ಎಲ್ಲಿ ಹೋಗಬೇಕಂದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. KEದವ್ರ ವೆಬ್ಸೈಟ್ ಇದು, ಇದನ್ನು ನೋಟ್ ಮಾಡ್ಕೊಳ್ಳಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ .karnataka.nic.in ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಅಪ್ಲಿಕೇಶನ್ಗೆ ಯಾವಾಗ ಡೇಟು ಏನು ಅಂತ ಇಲ್ಲಿ ನೋಡೋದಾದರೆ ನೋಡಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ನೀವು. ಪ್ರಾರಂಭಿಕ ದಿನಾಂಕ ನೋಡಿ ಮಾರ್ಚ್ 4ಕ್ಕೆ, 4/3/2024 ನೋಡಿ, ಬೆಳಗ್ಗೆ 11 ಗಂಟೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 3 ಅಂದರೆ 1 ತಿಂಗಳ ಸಮಯ ಇರುತ್ತೆ. ರಾತ್ರಿ 11 ಗಂಟೆ 59 ನಿಮಿಷದವರೆಗೂ ಇರುತ್ತೆ, ನೆನ್ಪಿಟ್ಕೋಬೇಕು. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 6/4. ಕೆಲವರು ಯಾಕಂದರೆ ಬ್ಯಾಂಕಲ್ಲಿ ಕಟ್ತಾರೆ, ಹೀಗೆಲ್ಲ ಇರುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಭಾಳಷ್ಟು ಆಪ್ಷನ್ಸ್ಗಳಿರುತ್ತೆ. ಮುಂದೆ 2 ದಿನ ಹೆಚ್ಚಿಗೆ ಕೊಟ್ಟಿದ್ದಾರೆ. ಸೊ 2 ದಿನ ಒಂದು ಅವಕಾಶ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಯಾವುದಕ್ಕೆ? ಶುಲ್ಕ. ಹಾಗಾದರೆ ನೆಕ್ಸ್ಟ್ ಶುಲ್ಕ ಎಷ್ಟು ಸರ್, ಎಷ್ಟು ಕಟ್ಟಬೇಕು ನಾವು ಅಮೌಂಟ್ ಅಂತ ಬಂದರೆ ನೋಡಿ, ಸಾಮಾನ್ಯ ವರ್ಗ ಮತ್ತು OBC. ಸಾಮಾನ್ಯ ವರ್ಗ 2A 2B 3A 3Bಗೆ ನೀವು ಸೇರಿದವರಾಗಿದ್ದರೆ ನಿಮಗೆ ಶುಲ್ಕ 750 ರೂಪಾಯಿ. ಜಾಸ್ತಿನೇ ಇದೆ, ಇದು ಭಾಳ ಅನ್ಯಾಯ. ಇದು ಯಾಕೆ ಇಷ್ಟು ತೊಗೊಂತಾರೆ ನಮ್ಗೆ ಇಲ್ಲಿವರೆಗೆ ಅರ್ಥ ಆಗಿಲ್ಲ. 750 ಇದೆ. ಯಾಕಂದರೆ KEದವ್ರದ್ದು ಯಾವಾಗಲೂ ಜಾಸ್ತಿ ಇರುತ್ತೆ ಶುಲ್ಕ, KPSC ಅವ್ರದ್ದು ಇಷ್ಟು ಇರಲ್ಲ. KEದವ್ರದ್ದು ಭಾಳ, ಅದ್ರ ಬಗ್ಗೆ ನೋಡೋಣ, ಮುಂದಿನ ದಿನಗಳಲ್ಲಿ ವಿಚಾರ ಮಾಡೋಣ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. 500 ರೂಪೀಸು ಫೀಸ್ ಇರುತ್ತೆ. ಈಗ ಒಬ್ಬ ದುರ್ಬಲ ವರ್ಗದ ಒಬ್ಬ ಸ್ಟೂಡೆಂಟು ಕಷ್ಟಪಡ್ತಿರ್ಬೇಕಾದ್ರೆ 500 ರೂಪಾಯಲ್ಲಿ ತೊಗೊಂಡು ಬರಬೇಕು. ಆಲ್ಮೋಸ್ಟ್ ನೀವು ನೋಡಿರಿ UPSCಲೆಲ್ಲ 0 ಇದೆ, ಮಹಿಳೆಯರಿಗೆ 0 ಇದೆ, ಅಪ್ಲಿಕೇಶನ್ ಫೀಸೇ ಇಲ್ಲ. ನೀವು ಕೇಂದ್ರ ಲೋಕಸೇವಾ ಆಯೋಗ ನೋಡಿದ್ರೆ SC ST ಮಹಿಳೆಯರಿಗೆ ದಟ್ ಈಸ್ ವೆರಿ ಗುಡ್. ಯಾಕೆ ಇದರಲ್ಲೇ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಇರಬಾರ್ದು. ವಿಕಲಚೇತನ ಅವರಿಗೆಲ್ಲ ಕನ್ಸೆಷನ್ ಕೊಡಬೇಕು. ಸುಮ್ಮನೆ 100 ರೂಪಾಯಿ ಇಟ್ಟರು ಆಗಿರೋದು, 500 ರೂಪಾಯಿ ಭಾಳ ಆಯಿತು. ಇರಲಿ, ನೋಡೋಣ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ದನಿ ಎತ್ತನ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಸೊ ಇಲ್ಲಿ PUC ಮಾರ್ಕ್ಸ್ ಕಾರ್ಡ್ ಮೇಲೆ ನೌಕರಿ ತೊಗೋತಾರೆ ಏನ್ರಿ? ಇಲ್ಲ, PUC ಮಾರ್ಕ್ಸ್ ಕಾರ್ಡ್ ಸಂಬಂಧ ಇಲ್ಲ. ಇಲ್ಲಿ
PUC ನೀವು ಜಸ್ಟ್ ಪಾಸ್ ಆದರೂ ಓಕೆ, 95 ಮಾಡಿದ್ರು ಓಕೆ, ಏನು ಸಮಸ್ಯೆ ಇಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಏನಪ್ಪ ಅಂದರೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿರುತ್ತೆ, ಅದ್ರ ಮೇಲೆ ನಿಮ್ಗೆ ರ್ಯಾಂಕಿಂಗ್ ಕನ್ಸಿಡರ್ ಆಗುತ್ತೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತಿದೆ. ಓಕೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ನೀವು ಪಾಸ್ ಆಗಿರಬೇಕು. ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. 150 ಕಡ್ಡಾಯ ಕನ್ನಡ ಇರುತ್ತೆ. ಯಾಕಂದರೆ ನೀವು ಕರ್ನಾಟಕದಲ್ಲಿದ್ದು ಕನ್ನಡಿಗರಾಗಿದ್ದು ನಿಮಗೆ ಕನ್ನಡ ಗೊತ್ತಿರಬೇಕು ಅನ್ನೋದು ಗೊತ್ತಿರಬೇಕು. ಹೀಗಾಗಿ 150ಕ್ಕೆ 50 ತೆಗಿಬೇಕು. ಭಾಳ ಈಸಿ ಇರುತ್ತೆ. ನೀವು ಇದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕನ್ನಡ ಮಾಧ್ಯಮದಲ್ಲಿ ಅಥವಾ ಎರಡನೇ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡ ಓದಿದ್ದೆ ಅದರಲ್ಲಿ ನಿಮಗೆ ಇದೇನು ಕಷ್ಟ ಆಗುತ್ತೆ. ಕನ್ನಡ ಗ್ರಾಮರು, ಕನ್ನಡ ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಓಕೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಇದು ಜಸ್ಟ್ ನಿಮಗೆ ಕ್ವಾಲಿಫಿಕೇಷನ್ ಪೇಪರ್ ಅಂತ ಕರೀತಾರೆ. ಕ್ವಾಲಿಫೈ ಆಗಬೇಕಷ್ಟೇ. ಇಲ್ಲಿ ನೀವು ಫೇಲ್ ಆದ್ರೆ ಮುಗೀತು. 150ಕ್ಕೆ 50 ತೊಗೊಂಡಿಲ್ಲ ಅಂದ್ರೆ ಮುಂದಿಂದೆಲ್ಲ ವೇಸ್ಟ್. ಅರ್ಥ ಆಯ್ತಾ? ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆಲ್ಲ ಅದು ಪಾಸ್ ಆಗಲೇಬೇಕು, ಆದರೆ ಅದು ರ್ಯಾಂಕಿಂಗ್ ಕೌಂಟ್ ಆಗಲ್ಲ. ಅಂಕಗಳು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದು ಯಾವುದಪ್ಪ ಅಂದರೆ ಅದಾದಮೇಲೆ ನೆಕ್ಸ್ಟ್ ಪೇಪರ್ ಬರುತ್ತೆ. ಗ್ರಾಮ ಆಡಳಿತಾಧಿಕಾರಕ್ಕೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡಿದೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತಿದೆ. ಇಲ್ಲಿ ನೀವು ಸ್ಕೋರ್ ಮಾಡಿದ್ರೆ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಿರೋ ನಿಮಗೆ ಇಲ್ಲಿ ರ್ಯಾಂಕಿಂಗ್ ಮೇಲೆ ನಿಮಗೆ ಸಿಗುತ್ತೆ. 1000 ಹುದ್ದೆಗಳಲ್ಲಿ ನೀವು ಒಬ್ಬರು ಒಂದು ಪೋಸ್ಟನ್ನು ತೊಗೊತೀರ. ಫಸ್ಟ್ ನೋಡಿ, ಇದೇನು ಕರಿತೀವಿ, ಜನರಲ್ ಸ್ಟಡೀಸ್ ಅಂತ ಕರಿತೀವಿ ಅಥವಾ ಜನರಲ್ ನಾಲೆಜ್, GK ಅಂತ ಕರಿತೀವಿ. ಇಲ್ಲೆಲ್ಲ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಬರುತ್ತೆ, ಸಂವಿಧಾನ ಬರುತ್ತೆ, ನೆಕ್ಸ್ಟು ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ ಎಲ್ಲ ಇದೆ. ಕರ್ನಾಟಕ, ಭಾರತದ ಭೂಗೋಳ ವಿಷಯಗಳು. ಸೊ ಎಲ್ಲ ವಿಷಯಗಳು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಬೇಕು, ಸಂವಿಧಾನ ಓದಬೇಕು, ಇತಿಹಾಸ ಓದಬೇಕು, ಅರ್ಥಶಾಸ್ತ್ರ ಓದಬೇಕು, ಆಮೇಲೆ ಭೂಗೋಳಶಾಸ್ತ್ರ ಓದಬೇಕು, ಪ್ರಚಲಿತ ಘಟನೆಗಳು ಇವೆಲ್ಲ. ಸೊ ಸರ್ವೇ ಸಾಮಾನ್ಯವಾಗಿ ತಮಗೆ ಗೊತ್ತಿರುತ್ತೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಇದಕ್ಕೆ ಸರ್ ನಮಗೆ ಬುಕ್ಸ್ ಇಲ್ಲ, ನಮಗೆ ಓದಿಲ್ಲಪ್ಪ ಅಂದರೆ ನಾನು ಇದೇ ಚಾನಲಲ್ಲಿ, ಇದೇ ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಕೊಡ್ತೀನಿ ನೋಡಿ. ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಸುಮಾರು 13-14 ವಿಡಿಯೋಗಳಿದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗೆ ಅಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ನಾನು ಆ್ಯಕ್ಚುಲಿ PDOಗೆ ಅಂತ ಮಾಡಿದ್ದೀನಿ, ಯಾಕಂದರೆ ಸಿಲೆಬಸ್ ಸೇಮ್ ಇದೆ. PDOಗೆ ಏನಿದೆ ಅದೇ ಇಲ್ಲಿದೆ. ಸೊ PDOಗೆ ಏನು ಫಸ್ಟಿಗೆ ಹಿಸ್ಟ್ರಿ ಇದೆಯಲ್ಲ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಐತಿಹಾಸಿಕ ಹಿನ್ನೆಲೆ ಇದೆಯಲ್ಲ, ಅದೇ ಇಲ್ಲಿ ಕೇಳ್ತಾನೆ. ಹೀಗಾಗಿ ನಾನು ಆ ವಿಡಿಯೋಗಳ ಲಿಂಕ್ ಕೆಳಗಡೆ ಕೊಡ್ತೀನಿ. ಸುಮಾರು 12-13 ವಿಡಿಯೋಗಳಿದೆ. ಅವ್ರು ನೋಡ್ಕೊಂಡ್ಬಿಟ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮುಗೀತು, ಅದ್ರ ಬಗ್ಗೆ ಏನಿಲ್ಲ. ನೆಕ್ಸ್ಟ್ ಸಹಕಾರ ಸಂಸ್ಥೆಗಳು, ಇದಕ್ಕೂ ಇದೆ. ನಾನು ಇದಕ್ಕೂ ವಿಡಿಯೋಗಳು ಮಾಡಿದ್ದೀನಿ, ಅದ್ರದ್ದು ಲಿಂಕ್ ಕೆಳಗಡೆ ಕೊಡ್ತೀನಿ. ನಾನು ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಾಗಿನ ಸುಮಾರು 3-4 ವಿಡಿಯೋಗಳಿದೆ. ನಾನು ಆಲ್ರೆಡಿ ಇದೇ ಚಾನಲ್ ಮಾಡಿದ್ದೀನಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಇವಕ್ಕೆ ಬುಕ್ಸ್ ಸಿಗಲ್ಲ, ನಿಮ್ಗೆ ಹೊರಗಡೆ ಸಿಗಲ್ಲ. ಆಮೇಲೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಅಂದರೆ ಎಕನಾಮಿಕ್ ಸರ್ವೆ ಓದಬೇಕು, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎಲ್ಲ ಓದಬೇಕು. ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಎಲ್ಲೂ ಮೆಂಟಲ್ ಎಬಿಲಿಟಿ ಅಂತ ಮೆನ್ಷನ್ ಮಾಡಿಲ್ಲ, ಮಾನಸಿಕ ಸಾಮರ್ಥ್ಯದ ಮಾಡಿಲ್ಲ. ಬಟ್ ಕೇಳ್ಬೋದು, ಹಾಗೇನಿಲ್ಲ. ಮಾನಸಿಕ ಸಾಮರ್ಥ್ಯ ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೂ ಕ್ವಶನ್ಸ್ ಬರ್ಬೋದು, ಬರಬಾರ್ದಂತೇನಿಲ್ಲ. ಸೊ ಎಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದು ಪೇಪರ್ 1 ಬೆಳಗ್ಗೆ 100 ಮಾರ್ಕ್ಸ್ ಸಿಗಿರುತ್ತೆ. 2 ಗಂಟೆಯಲ್ಲಿ ಬರೀಬೇಕು ನೀವು. 2 ಗಂಟೆ 120 ಮಿನಿಟ್ಸು 100 ಮಾರ್ಕ್ಸಿಗೆ ಬರೀಬೇಕು. ಇದು ಬೆಳಗ್ಗೆ. ಸೊ ನೆಕ್ಸ್ಟ್ ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ. ಇಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಪೇಪರ್ 2 ಅದನ್ನು ಕೂಡ 200 ಮಾರ್ಕ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಇರುತ್ತೆ ನೋಡಿ. ಇಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೋಬೇಕು ನೀವು. ಕನ್ನಡ ಬಗ್ಗೆ ನಿಮಗೆ ಸರ್ವೇ ಸಾಮಾನ್ಯವಾಗಿ ನಾಲೆಜ್ ಇರಬೇಕು. ಗ್ರಾಮರ್ ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಒಂದು ಬುಕ್ ಇದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಾಂದರೆ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆಯಿತಾ? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಬುಕ್ ಓದಬೇಕು, ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಅದಕ್ಕೂ ಬೇಕಾದ್ರೆ ನಾನು ಒಂದು ವಿಡಿಯೋ ಮಾಡಿಕೊಡ್ತೀನಿ, ಆಯಿತಾ? ನಿಮ್ಮ ಕಮೆಂಟಲ್ಲಿ ತಿಳಿಸಿ ನನಗೆ. ಸರ್ ನಮಗೆ ಇದಕ್ಕೆ ಯಾವ ಬುಕ್ ಓದಬೇಕು, ಹೆಂಗೆ ಓದಬೇಕು ಅಂತ ಗೊತ್ತಿಲ್ಲ ಅಂತ ಭಾಳ ಜನ ನೀವು ಕಮೆಂಟ್ ಹಾಕಿದ್ದೆ. ಅದರಲ್ಲಿ ನಾನು ಏನು ಮಾಡ್ತೀನಿ, ಅದಕ್ಕೊಂದು ಸಂಬಂಧಪಟ್ಟಂಗೆ ಡೀಟೇಲ್ ಮಾಹಿತಿ ಕೊಡ್ತೀನಿ. ಎಲ್ಲಿ ಇಂಥ ಯೂಟ್ಯೂಬ್ ಚಾನಲ್ ವಿಡಿಯೋಗಳಿದೆ ನೋಡಿ, ಇಂಥ ಪುಸ್ತಕ ತೊಗೊಂಡು ಓದಿ ಅಂತ ನಾನು ಟ್ರೈ ಮಾಡ್ತೀನಿ. ಆದರೆ ನಿಮ್ಮ ಕಮೆಂಟ್ ಬರಬೇಕು, ಭಾಳ ಕಮೆಂಟ್ಸ್ ಬಂದರೆ ಮಾತ್ರ ಮಾಡ್ತೀನಿ. ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ ಇದೆ, ಆಮೇಲೆ ಕಂಪ್ಯೂಟರ್ ಜ್ಞಾನ ಇದೆ. ಸೊ ಇದು ಕೂಡ 100 ಮಾರ್ಕ್ಸಿಗೆ ಇರುತ್ತೆ, 2 ಅವರ್ಸ್ ಇರುತ್ತೆ. ಇವೆರಡೂ ಪೇಪರ್ ನೀವು ಒಳ್ಳೆ ಸ್ಕೋರ್ ಮಾಡಬೇಕು. ಆದರೆ ಆವಾಗ ನಿಮ್ಗೆ ಏನಾಗುತ್ತೆ, ಒಂದು ಜಾಬ್ ಸಿಗುವಂಥದ್ದು ಅಂತ ನೀವು ನೋಡ್ತೀರಾ. ನೆಕ್ಸ್ಟ್ ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ, ಬಹುಶಃ ಇಲ್ಲಿದೆ. ಋಣಾತ್ಮಕ ಮೌಲ್ಯಮಾಪನ ಇಲ್ಲಿದೆ ನೋಡಿ, 0.25 ಇದೆ, ಅಂದರೆ 1/4 ಅಂತ ಕರಿತೀವಿ. ನೀವು 4 ಸರಿ ಮಾಡಿ, 4 ಸರಿ ನೀವು 4 ಸರಿ ಹಾಕಿ 1 ತಪ್ಪು ಹಾಕಿದ್ರೆ ಇಲ್ಲ, ನೀವೇನಾಗುತ್ತೆ 0.25 ಅಂದರೆ ನೀವು 4 ತಪ್ಪು ಮಾಡಿದ್ರೆ 1 ಸರಿ ಹಾಕಿದ್ದು ಮೈನಸ್ ಆಗುತ್ತೆ. ಓಕೆನಾ? ನೀವು 4 ಸರಿ ಹಾಕಿರ್ತಾರೆ, 1 ತಪ್ಪು ಮಾಡಿದ್ರೆ 1 ಮೈನಸ್ ಆಗುತ್ತೆ. ಯಾಕಂದರೆ 0.25 ಇರುತ್ತೆ. ಅಂದರೆ ಅನ್ನೆಸೆಸರಿ, ಅನಾವಶ್ಯಕವಾಗಿ ನೀವು ಸುಮ್ಮನೆ ಹಾಕಬಾರ್ದು ಆನ್ಸರ್. ನಿಮಗೆ ಗೊತ್ತಿದ್ದರೆ ಹಾಕಬೇಕು ಅನ್ನೋದಕ್ಕೆ ಇದು ಮಾಡಿರ್ತಾರೆ. ಸೀರಿಯಸ್ ಆಗಿದ್ದರೆ ಹಾಕಿ, ಸುಮ್ಮನೆ ಎಲ್ಲದಕ್ಕೂ ಟಿಕ್ ಹಾಕಿ ಬರೋದು ಬೇಡ. ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು.
ನಾನು ಅದನ್ನು ಮಾಡ್ತೀನಿ, ಅದನ್ನು ಒಂದು ವಿಡಿಯೋ ಮಾಡ್ತೀನಿ, ಎಕ್ಸಾಮ್ ಟ್ರಿಕ್ಸ್ ಅಂತ ಮಾಡ್ತೀನಿ, ಅದನ್ನು ಒಂದು ಮಾಡಿ ಹಾಕ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಯಾವ ಥರ ಕ್ವಶನ್ ಪೇಪರ್ ಅಪ್ರೋಚ್ ಮಾಡಬೇಕು, ಕ್ವಶನ್ ಪೇಪರ್ ಯಾವ ಥರ ಅಪ್ರೋಚ್ ಮಾಡಬೇಕು, ಆವಾಗ ಲಾಸ್ಟ್ ಇಯರ್ ಹೋದ ಸಲ ನಡೆದ ಕಟ್ ಆಫ್ ಎಷ್ಟಿತ್ತು, ನಾವೆಷ್ಟು ಅಟೆಂಡ್ ಮಾಡಬೇಕು, ನಮ್ಮ ಕೆಟಗರಿಗೆ ಎಷ್ಟಿತ್ತು, ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ ವಿಡಿಯೋ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ಆಮೇಲೆ ಅರ್ಹತಾ ಷರತ್ತುಗಳಿದೆ, ನೀವು ಭಾರತೀಯನಾಗಿರಬೇಕು, ಅದೆಲ್ಲ ಇರುತ್ತೆ, ಅದೇನು ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಓಕೆ, ಆಮೇಲೆ ನಿಮಗೆ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳೆಲ್ಲ ಇದೆ. ಸೊ ನಿಮಗೆ ನೀವು ಯಾವ ಜಾತಿಗೆ ಬರ್ತೀರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮೀಸಲಾತಿ ಕೂಡ ಸಿಗುತ್ತೆ. ಆಮೇಲೆ ಗ್ರಾಮೀಣ ಅಭ್ಯರ್ಥಿ ಇದೆ, ಆಮೇಲೆ ಕನ್ನಡ ಮಾಧ್ಯಮ ಮೀಸಲಾತಿ ಇರುತ್ತೆ. ನೆಕ್ಸ್ಟು ವಿಕಲಚೇತನ ಅಭ್ಯರ್ಥಿಗೆ ಮೀಸಲಾತಿ ಇರುತ್ತೆ. ನೆಕ್ಸ್ಟ್ 371J ಇರುತ್ತೆ. ಅದಾದಮೇಲೆ ವಿಶೇಷವಾಗಿ ತೃತೀಯ ಲಿಂಗದವರೆಗೂ 1% ಮೀಸಲಾತಿ ಇದೆ. ಸೊ ಐ ಥಿಂಕ್ 1% ತೃತೀಯ ಲಿಂಗದ ಅಭ್ಯರ್ಥಿಗಳು ಅಂತ ಕರಿತೀವಿ, ಥರ್ಡ್ ಜೆಂಡರ್, ಇವ್ರಿಗೂ ಕೂಡ 1% ಮೀಸಲಾತಿ ಒದಗಿಸಲಾಗಿದೆ. ಆಮೇಲೆ PDP ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳಿಗೂ ಕೂಡ ಮೀಸಲಾತಿ ಇದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ನಾನು ಇನ್ನೊಂದು ಹೇಳಬೇಕು, ಈ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇದೆಯಲ್ಲ, ಇದು ಜಿಲ್ಲೆಗೆ ಡಿಸ್ಟ್ರಿಕ್ಟ್ ವೈಸ್ ಹಾಕ್ಬೇಕು. ನೀವು ತೋರಿಸ್ತೀನಿ ನಿಮ್ಗೆ, ಅದಕ್ಕೊಂದು ವಿಡಿಯೋ ಮಾಡಿ ತೋರಿಸ್ತೇನೆ. ಅಪ್ಲಿಕೇಶನ್ ಏನು ಡೇಟ್ ಸ್ಟಾರ್ಟ್ ಆಗಿಲ್ಲ, ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ಫೆಬ್ರವರಿಲಿ ಇದೀವಿ ನಾವು, ನೋಟಿಫಿಕೇಶನ್ ಫೆಬ್ರವರಿಲಿ ಬಂದಿದೆ, ಮಾರ್ಚಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ PDO ಮತ್ತು PDOಗೆಲ್ಲ ಹೆಂಗೆ ಹಾಕ್ತಾರೆ ನೋಡಿ, ಕೆಲವು PC ಗೆ PDOಗೆಲ್ಲ ಡಿಸ್ಟ್ರಿಕ್ಟ್ ವೈಸ್ ಹಾಕ್ತಾರೆ, ಹಾಗೇನೆ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಹಾಕ್ಬೇಕು. ಭಾಳ ಜನ ಏನು ಮಿಸ್ಟೇಕ್ ಮಾಡ್ತೀರಾ, ಎಲ್ಲಿ ಜಾಸ್ತಿ ಸೀಟ್ ಇರುತ್ತೋ, ಯಾವ ಡಿಸ್ಟ್ರಿಕ್ಟ್ ಜಾಸ್ತಿ ಇರೋದನ್ನ ಅಲ್ಲಿ ಹಾಕಿಬಿಡ್ತಾರೆ ಹುಯಿ ಅಂತೇಳಿ. ಒಟ್ಟಾಗಲ್ಲ, ಪೂರ್ತಿ ಕಮ್ಮಿ ಇದ್ದಲ್ಲೂ ಹಾಕಬಾರ್ದು, ಜಾಸ್ತಿ ಇದ್ದಲ್ಲೂ ಹಾಕಬಾರ್ದು, ಮೀಡಿಯಮ್ ಯಾರು ಕಣ್ಣಿಗೆ ಕಾಣಲ್ಲ ನೋಡ್ರಿ ಅಂತಲ್ಲಿ ಹಾಕಬೇಕು. ಅದಕ್ಕೂ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡೋಣ. ಒಟ್ಟಿನಲ್ಲಿ ನೀವು ಮುಂದೆ ನಾನು ವಿಡಿಯೋಗಳು ನೋಡ್ತಾ ಹೋಗ್ಬೇಕಷ್ಟೇ. ಓಕೆ, ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳಿಗೂ ಕೂಡ ಅವಕಾಶ ಇದೆ. PDP ಬರುತ್ತೆ, ಅದು ನಿಮ್ಮದಿದ್ದರೆ ಭಾರಿ ಲಕ್ಕಿ, ಯಾಕಂದರೆ PDP ಭಾಳ ಜನರಿಗೆ ಇರಲ್ಲ. ನಿಮ್ದು ಏನಾದರೂ ಇದ್ದರೆ ಅದು ಭಾಳ ನೀವು ಪುಣ್ಯ ಮಾಡಿರಿ ಅಂತ ಅರ್ಥ. ಓಕೆ, ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಇದೆಲ್ಲ ಇದಿಷ್ಟು ಮಾಹಿತಿಗಳು, ವಿಶೇಷ ಸೂಚನೆಗಳು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಏನಪ್ಪ ಅಂದರೆ, ಇಂಪಾರ್ಟೆಂಟ್ ಲಾಸ್ಟಿಗೆ ಬರ್ತೀನಿ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಏನಿದೆಪ್ಪ ಅಂದರೆ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಡಿಸ್ಟ್ರಿಕ್ಟ್ ವೈಸ್ ಮಾಹಿತಿ ಇದೆ. ಫಸ್ಟ್ ನೋಡೋಣ ಬೆಂಗಳೂರು ನಗರಕ್ಕೆ ನೋಡಿ. ಸೊ ಈಗ ನಾನ್ HK ತೊಗೊಂಡ್ರೆ, ನಾನ್ HKದಲ್ಲಿ ಬೆಂಗಳೂರು ನಗರಕ್ಕೆ 32 ಇದೆ ನೋಡಿ, 32 ಸೀಟ್ ಇದೆ. ವಿಲೇಜ್ ಅಕೌಂಟೆಂಟ್ ಆಫೀಸರು 32 ಇದೆ. ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ 34 ಇದೆ, ಚಿತ್ರದುರ್ಗ 32 ಇದೆ, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮೈಸೂರು ಭಾಳ ಇದೆ ನೋಡ್ರಿ, 66 ಇದೆ ಐ ಥಿಂಕ್. ಆಮೇಲೆ ತುಮಕೂರು 73 ಇದೆ. ಭಾಳ ಜನ ಏನು ಮಾಡ್ತೀರಾ, ತುಮಕೂರು 73 ಇದೆ, ನಾನು ತುಮಕೂರು ಹಾಕಿಬಿಡ್ತೀನಿ. ಭಾಳ ಜನ ಹುಯಿ ಅಂತ ಹೋಗ್ಬಿಡ್ತಾರೆ, ಹಂಗೆ ಮಾಡಬಾರ್ದು. ಹೆಚ್ಚಿದ್ದಲ್ಲೂ ಭಾಳ ಕಾನ್ಸಂಟ್ರೇಷನ್ ಮಾಡಬಾರ್ದು, ಕಮ್ಮಿ ಇದ್ದಲ್ಲೂ ಭಾಳ ಕಮ್ಮಿ ಕಾನ್ಸಂಟ್ರೇಷನ್ ಮಾಡಬಾರ್ದು. ವಿಶೇಷವಾಗಿ ನೀವು ಇದನ್ನು ಓಪನ್ ಮಾಡಿ ನೋಡಬೇಕು, ಡೀಟೇಲ್ ತೋರಿಸ್ತೇನೆ ಬೇಕಾದ್ರೆ. ನೀವು ಬಹುಶಃ ಎಲ್ಲರೂ ನೋಡಿರ್ತೀರಲ್ಲ, ನಾನೇ ತೋರಿಸ್ತೇನೆ ನಾನು ವಿಡಿಯೋದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ತುಮಕೂರು ತೊಗೊಳ್ಳೋಣ, ತುಮಕೂರು ಹೌದಾ, ನಿಮ್ಮ ಕೆಟಗರಿ ಯಾವುದು, ನಿಮ್ಮದು ಏನೋ 3A ಅನ್ಕೊಳ್ಳೋಣ, 3A ಇದೆ, ನಿಮ್ಮದು ವುಮೆನ್ ಇದೆ. ಸೊ ಅಲ್ಲಿ ಎಷ್ಟಿದೆ, ತುಮಕೂರಲ್ಲಿ ಎಷ್ಟಿದೆ ಸೀಟು? ಅಥವಾ ಕೆಲವ್ರದ್ದು PDP ಇರುತ್ತೆ, ಯೋಜನಾ ನಿರಾಶ್ರಿತ ಇರುತ್ತೆ. ನಾನು ಇಂಥ ಜಿಲ್ಲೆಗೆ ಹಾಕಕ್ಕೆ ಹೊಂಟಿನಿ ಅಂದರೆ ಅಲ್ಲಿ ಇದೆ, ಅದು ಅಲ್ಲೊಂದು ಮೀಸಲಾತಿ ಇದೆಯಾ, ಅವೆಲ್ಲ ಡೀಟೇಲ್ ನೋಡ್ಬೇಕು ನೀವು. ಸುಮ್ಮನೆ ಅಪ್ಲಿಕೇಶನ್ ಹಾಕೋದಲ್ಲ. ಅಪ್ಲಿಕೇಶನ್ ನೀವು ಕರೆಕ್ಟಾಗಿ ಹಾಕಿದ್ರೆ ಅಲ್ಲಿ 20% ನೀವು ಯುದ್ಧ ಗೆದ್ದಂಗೆ ತಿಳ್ಕೊಳ್ಳಿ. ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ದೆ ಅದರಲ್ಲಿ 20% ಯುದ್ಧ ಗೆದ್ದಂಗೆ. ಭಾಳ ಜನ ಏನು ಮಿಸ್ಟೇಕ್ ಮಾಡ್ತಾರೆ, ಸುಮ್ಮನೆ ಏನೋ ಅಂದಾಜ್ ಮೇಲೆ ಹಾಕಿಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಭಾಳ ಜನ ನೌಕರಿ ಕಳ್ಕೊಂಡಿದ್ದಾರೆ. ನನ್ನ ಸರ್ ಆ ಡಿಸ್ಟಿಕ್ ಹಾಕಿದೆ, ನಾನು ಭಾಳ ಜನ PC ಸ್ಟೂಡೆಂಟ್ಸ್ ಎಲ್ಲ ಕಾಲ್ ಮಾಡಿ ಹೇಳಿದ್ದಾರೆ, ನಾನು ಸುಮ್ಮನೆ ಲಾಸ್ಟ್ ಟೈಮ್ ಬೆಂಗಳೂರು ಹಾಕಿದೆ ಸರ್, ಅದೇ ಈ ಕಡೆ ಬೇರೆ ಕಡೆ ಹಾಕಿದ್ರೆ ನಂದು ಆಗಿರೋದು ಬರೀ 2 ಮಾರ್ಕ್ಸಿಂದ ಹೋಯ್ತು. ಹಿಂಗೆಲ್ಲ ಆಗುತ್ತೆ. ಪಶ್ಚಾತ್ತಾಪ ಪಡ್ಕೊಳ್ಳೋದು ಬೇಡ, ಕರೆಕ್ಟಾಗಿ ಯೋಚನೆ ಮಾಡಿ. ಅದಕ್ಕೆ ನಾನು ಸಂಬಂಧಪಟ್ಟಾಗ ನಾನು ವಿಡಿಯೋಗಳು ಕೂಡ ಮಾಡ್ತೇನೆ, ಅಥವಾ ಬೇರೆಯವ್ರಿಗೆ ಕೇಳಿ ಕರೆಕ್ಟಾಗಿ ಯೋಚನೆ ಮಾಡಿ ಹಾಕಬೇಕು. ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7. ಸೊ ಇಲ್ಲೆಲ್ಲ ಹುದ್ದೆಗಳು ನಿಮಗೆ ಕಾಣುತ್ತೆ. ನೆಕ್ಸ್ಟು ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 3. ನೆಕ್ಸ್ಟು ಅದಾದಮೇಲೆ ಈ ಕಡೆ ಸ್ಥಳೀಯ ವೃಂದದ ಹುದ್ದೆಗಳ ಸಂಖ್ಯೆ ಕಲ್ಯಾಣ ಕರ್ನಾಟಕ HK, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ತೊಗೊಂಡ್ರೆ ಕಲಬುರಗಿ 67 ಇದೆ. ಇದು ನಿಮಗೆ ಹೊರಗಿನವ್ರಿಗೆ ಅವಕಾಶ ಇರಲ್ಲ, ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ. 67, ರಾಯಚೂರು 4. ಇಲ್ಲಿ ನಿಮ್ಗೆ ಅವಕಾಶ ಇದೆ, ಹೊರಗಿನವ್ರು ಇಲ್ಲಿ ನೀವು ತೊಗೋಬೋದು, ಈ ಹುದ್ದೆಗಳು ನೀವು ಪಡ್ಕೋಬೋದು. ಬಳ್ಳಾರಿ, ಬೀದರ್ ಇದೆಲ್ಲ ತೊಗೋಬೋದು. ಆದರೆ ಇದು ಓನ್ಲಿ ಫಾರ್ HK, ಹೈದರಾಬಾದ್ ಕರ್ನಾಟಕಕ್ಕಿದೆ ಇದು. ಇಲ್ಲಿದೆಲ್ಲ ಕಲಬುರಗಿ 67, ರಾಯಚೂರು 4, ಕೊಪ್ಪಳ 16, ಬಳ್ಳಾರಿ 14, ಬೀದರ್ 19, ಯಾದಗಿರಿ 1, ವಿಜಯನಗರ 10.
ರೈಟ್. ಸೊ ಇವಿಷ್ಟು ಹುದ್ದೆಗಳು ನಿಮಗೆ ಐಡಿಯಾ ಇದೆ ಅಂತ ಭಾವಿಸ್ತೇನೆ. 1000 ಹುದ್ದೆ ಅಂದರೆ ಕಮ್ಮಿ ಅಲ್ಲ, ಭಾಳಷ್ಟು ಇದು. ಇದರ ಅವಕಾಶ ತೊಗೊಳ್ಳಿ. ಆಮೇಲೆ ನೋಡೋಣ, ಲಾಸ್ಟ್ 1 ತಿಂಗಳು ಓದೋಣ, 2 ತಿಂಗಳು ಓದೋಣ, ಹಂಗೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಪ್ರಿಪ್ರೇಷನ್ ಇವತ್ತಿಂದ ಸ್ಟಾರ್ಟ್ ಆಗಲಿ. ಅಪ್ಲಿಕೇಶನ್ ಇನ್ನು ಹಾಕೋಕ್ಕೆ ಇನ್ನೂ ಮುಂದೆ ಟೈಮ್ ಇದೆ, ಸುಮಾರು ಇನ್ನೂ 10-12 ದಿನ ಇದೆ, ಸುಮಾರು ಒಂದು 8-10 ದಿನ ಅಂತ ಇದೆ. ಅದಕ್ಕಿಂತ ಮುಂಚೆನೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಲಿ, ಇವತ್ತೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಲಿ ಅಂತ ಭಾವಿಸ್ತೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ನಾನು ಬೇರೆ ವಿಡಿಯೋಗಳು ಹಾಕ್ತಾ ಹೋಗ್ತೀನಿ. ಕೆಳಗಡೆ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಮತ್ತು ಫಸ್ಟ್ ಕಮೆಂಟ್ ನೋಡಿ, ಅಲ್ಲೆಲ್ಲ ವಿಡಿಯೋಗಳು ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ವಿಡಿಯೋಗಳು. ಆ ವಿಡಿಯೋಗಳು ಮಿಸ್ ಮಾಡ್ದಂಗೆ ನೋಡ್ತೀನಿ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ನಿಮ್ಗೆ ಆಲ್ ದ ಬೆಸ್ಟ್. ಈ ಸಲ ಒಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಯಲ್ಲಿ ನಿಮ್ಮದು ಒಂದು ಆಗಲಿ ಅಂತ ನಾನು ಮನಸ್ಸಲ್ಲಿ ಹರಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.